ಹೊಲದಲ್ಲಿ ಅಲಸಂದೆ ಕಾಳು ಗಿಡ ಹಾಕಿದ್ವಿ, ಅದೆಲ್ಲ ಕಾಯಿ ಬಂದಿತ್ತು ಅಂದ್ಬಿಟ್ಟು ನಮ್ಮ ಅತ್ತೆ ಬಿಡಿಸಿ ನಮ್ಮ ಯಜಮಾನ್ರ ಕೈಲಿ ಕೊಟ್ಟು ಕಳಿಸಿದ್ರು. ಅದನ್ನು ತಳಬೇರೆ ಕಾಯಿ ಬೇರೆ ಮಾಡಬೇಕಿತ್ತು. ಇಲ್ಲಿ ನಾನು, ನನ್ನ ಮಗಳು, ನನ್ನ ಆದ್ನಿ ಮಗಳು ಸೋನು ಇಷ್ಟು ಜನ ಕೂತ್ಕೊಂಡು ತಳಬೇರೆ ಕಾಯಿ ಬೇರೆ ಮಾಡ್ತಾಯಿದ್ವಿ. ನಮ್ಮ ಕಡೆ ಇದನ್ನು ಅಲಸಂದೆ ಕಾಳು ಅಂತಾರೆ, ತಗಣಿಕಾಯಿ ಗಿಡ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಅವಳು ನಾನು ಕಾಲೇಜ್ ವಿಷಯಗಳನ್ನ ಮಾತಾಡ್ಕೊತಾ ಇದ್ವಿ. ಇತ್ತೀಚೆಗೆ ಅವಳು BCAಗೆ ಜಾಯ್ನ್ ಆಗಿದ್ದಾಳೆ. ಹಾಸ್ಟೆಲ್ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ಲು. ಕಾಲೇಜ್ಗೆ ಅಡ್ಮಿಷನ್ ಆದಂಗೆ ಹಾಸ್ಟೆಲ್ಗೂ ಕೂಡ ಅಡ್ಮಿಷನ್ ಆಗೋದಲ್ವೇ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಆ ರೀತಿ ಎಲ್ಲ ಸೈಬರಲ್ಲಿ ಅಪ್ಲಿಕೇಶನ್ ಹಾಕಿ ಅದರಲ್ಲಿ ಯಾವ ಸೆಲೆಕ್ಟ್ ಆಗುತ್ತೋ ಆ ಹಾಸ್ಟೆಲ್ಗೆ ನಾವು ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇದ್ಲು. ನಾವು ಓದ್ತಿದ್ದಾಗ ಕಾಲೇಜ್ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಕಾಲೇಜ್, ಇಷ್ಟೇ ನಮ್ಗೆ ಗೊತ್ತಿದ್ದು. ಹಾಸ್ಟೆಲ್ ಬಗ್ಗೆ ಅಂತೂ ನಂಗೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಅಂತೂ ಇಲ್ಲ. ಈ ರೀತಿ ಇರುತ್ತಾ ಅಂತ ನಾನು ಅನ್ಕೊತಾ ಇದ್ದೆ. ಆಮೇಲೆ ಕಾಯಿ ಬೇರೆ ತಳಬೇಳೆ ಮಾಡಿ ತಳ್ಳೆಲ್ಲ ಚೀಲಕ್ಕೆ ತುಂಬಿಸಿ ಆಯಿತು. ಇತ್ತೀಚೆಗೆ ನಮ್ಮೂರಲ್ಲಿ ಮಾಡೋ ಎಗ್ ದೋಸೆ, ಎಗ್ ಪರೋಟ, ಎಗ್ ಚಿಕನ್ ಫ್ರೈ ಅಂತೂ ತುಂಬ ಫೇಮಸ್ ಆಗಿದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲೆಲ್ಲ ಇದನ್ನು ಹೈಲೈಟ್ ಮಾಡಿ ಹಾಕ್ತಾನೇ ಇದ್ದರು. ಹಂಗಾಗಿ ನಮ್ಮ ಯಜಮಾನ್ರು ತಗೊಬಂದಿದ್ರು. ನಾವು